ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ಬಟನ್ ಇಡ್ಲಿ ಅಥವಾ ಪುಡಿ ಇಡ್ಲಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಬಟ್ಟಲಿಗೆ ಅರ್ಧ ಲೋಟ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆ, ಹಾಕಿ 3/4 ಚಮಚ ಮೆಂತ್ಯವನ್ನು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಡೋಣ. ನಂತರ ಅರ್ಧ ಮುಷ್ಟಿ ಅವಲಕ್ಕಿಯನ್ನು ಹಾಕೋಣ. 6 ಗಂಟೆಗಳ ಕಾಲ ನೆಂದ ನಂತರ ಇನ್ನೊಂದು ಬಟ್ಟಲಲ್ಲಿ 1 ಲೋಟ ಅಕ್ಕಿಯನ್ನು 3 ಬಾರಿ ತೊಳೆದು ನೆನೆಸಿಡೋಣ. ನಂತರ ಮಿಕ್ಸಿ ಜಾರಿಗೆ ಉದ್ದಿನಬೇಳೆ ಒಟ್ಟಿಗೆ ನೆನೆಸಿಟ್ಟುಕೊಂಡ ಎಲ್ಲ ಪದಾರ್ಥಗಳನ್ನು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಳೋಣ. ನಂತರ ನೆಂದ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು. ನಂತರ ರುಬ್ಬಿಟ್ಟುಕೊಂಡ ಉದ್ದಿನ ಹಿಟ್ಟಿನ ಜೊತೆಗೆ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟ್ ಉದುಗಲು ಇಡೋಣ. ಮಾರನೇ ದಿನ ಬೆಳಗ್ಗೆ ಹಿಟ್ಟು ಉದುಗಿರುತ್ತದೆ. ಆ ಹಿಟ್ಟನ್ನು ಬಳಸಿಕೊಂಡು ಬಟನ್ ಇಡ್ಲಿ ಮಾಡೋಣ. ಮೊದಲಿಗೆ ಬಟನ್ ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲ ಗುಳಿಗಳಿಗೂ ಒಂದೊಂದು ಡ್ರಾಪ್ ಎಣ್ಣೆಯನ್ನು ಹಾಕಿ ನಂತರ ಗುಳಿಗಳನ್ನು ಇಡ್ಲಿ ಹಿಟ್ಟಿನಿಂದ ತುಂಬಿಕೊಳ್ಳೋಣ. ಎಲ್ಲ ಗುಳಿಗಳಿಗೂ ತುಂಬಿದ ನಂತರ ಇಡ್ಲಿ ಪಾತ್ರೆಯನ್ನು ಒಲೆ ಮೇಲಿಟ್ಟು ಸ್ವಲ್ಪ ತಳಕ್ಕೆ ನೀರನ್ನು ಹಾಕಿ ಬಿಸಿಗಿಡೋಣ. ನಂತರ ಬಟನ್ ಇಡ್ಲಿ ಸ್ಟ್ಯಾಂಡನ್ನು ಇಡ್ಲಿ ಪಾತ್ರೆಯೊಳಗೆ ಇಟ್ಟು ಮುಚ್ಚಳ ಮುಚ್ಚಿ 10 ನಿಮಿಷ ಹಬೆಯಲ್ಲಿ ಬೇಯಿಸಿಕೊಂಡರೆ ರುಚಿಕರವಾದ ಬಟನ್ ಇಡ್ಲಿ ಅಥವಾ ಪುಡಿ ಇಡ್ಲಿ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಸಾಂಬಾರೊಟ್ಟಿಗೆ ಸರ್ವ್ ಮಾಡಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.